ನೀವೇನಾದರೂ ನಿಮ್ಮ ಬಿಸ್ನೆಸ್ ಒಳಗಡೆ, ನಿಮ್ಮ ಪ್ರೊಫೆಷ್ನಲ್ ವರ್ಕ್ ಒಳಗಡೆ ಅಥವಾ ಪ್ರಾಜೆಕ್ಟ್ಸ್ಗೋಸ್ಕರ ಗೂಗಲ್ ಶೀಟ್ಸ್ ಯೂಸ್ ಮಾಡ್ತಾ ಇದ್ರಿ ಅಂತಂದ್ರೆ, ಮತ್ತು ಭಾಳಷ್ಟು ಕೆಲಸನ ಮ್ಯಾನ್ಯುವಲ್ ಆಗಿ ಮಾಡ್ತಾ ಇದ್ರಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಡೇಟಾ ಕ್ಲೀನಿಂಗ್, ಡೇಟಾ ರಿಪೋರ್ಟ್ಸ್, ಅನಾಲಿಸಿಸ್ ಈ ಥರ ಕೆಲಸನ ಮ್ಯಾನ್ಯುವಲ್ ಆಗಿ ಮಾಡ್ತಾ ಇದ್ರಿ ಅಂತಂದ್ರೆ ಇದಕ್ಕೊಂದು ಈಸಿ ಮೆಥಡ್ ಐತಿ. ಈ ವಿಡಿಯೋ ಒಳಗಡೆ ನಾನು ನಿಮಗೆ ಗೂಗಲ್ ಶೀಟ್ಸ್ ಒಳಗಡೆ ಜಮನಾಯನ್ನು ಯಾವ ಥರ ಕನೆಕ್ಟ್ ಮಾಡೋದು ಮತ್ತು ಅದನ್ನು ಯೂಸ್ ಮಾಡಿ ಡ್ಯಾಶ್ಬೋರ್ಡ್ಸ್, ಡೇಟಾ ಅನಾಲಿಸಿಸ್ ಆ್ಯಂಡ್ ವೇರಿಯಸ್ ಅದರ್ ಥಿಂಗ್ಸನ್ನು ಯಾವ ಥರ ಮಾಡೋದು ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಸಿಂಪಲ್ ಕನ್ನಡದೊಳಗಡೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಬಟ್ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತು ರಾಜ್ವೀರ್ AI ಸ್ಟುಡಿಯೋ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ. ಇಲ್ಲಿ ನಾನು ನಿಮಗೆ ಸಿಂಪಲ್ ಕನ್ನಡದೊಳಗಡೆ ರೆಗ್ಯುಲರ್ ಆಗಿ AI ಟೂಲ್ಸ್, ಟ್ಯುಟೋರಿಯಲ್ಸ್ ಮತ್ತು ಅಪ್ಡೇಟ್ಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಫಸ್ಟ್ ಆಫ್ ಆಲ್ ನೀವೇನು ಮಾಡಬೇಕು ಅಂತಂದ್ರೆ ಗೂಗಲ್ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿರಿ. ಇಲ್ಲಿ ಗೂಗಲ್ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ಗೂಗಲ್ ಶೀಟ್ಸನ್ನು ಓಪನ್ ಮಾಡಿರಿ. ಒಂದ್ಸರಿ ಗೂಗಲ್ ಶೀಟ್ ಓಪನ್ ಆದಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಕಾಣಿಸ್ತೈತಿ. ನೀವೇನಾದರೂ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ರಿ ಅಂತ ಅಂದ್ರೆ ಸೊ ಇಲ್ಲಿ ನೀವು ನಿಮ್ಗೆ ಯಾವುದು ಬೇಕು ಅದನ್ನು ಒಂದು ಶೀಟನ್ನು ಓಪನ್ ಮಾಡಿರಿ. ನಾನು ಇಲ್ಲಿ ಬ್ಲ್ಯಾಂಕ್ ಶೀಟನ್ನು ಓಪನ್ ಮಾಡ್ತಾ ಇದ್ದೇನೆ ಫಾರ್ ಅ ಡೆಮೋ ಪರ್ಪಸ್. ಶೀಟ್ ಓಪನ್ ಆದ ತಕ್ಷಣ ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ನಿಮಗೆ ಜಮನಾಯಿ ಕಾಣಿಸ್ತಾ ಇಲ್ಲ. ಆ್ಯಕ್ಚುಲಿ ಕಾಣಿಸ್ಲಿಕ್ಕತ್ತೈತಿ. ಇಲ್ಲಿ ರೈಟ್ ಸೈಡ್ ಒಳಗಡೆ ಟ್ರೈ ಜಮನಿ ಅಂತ ಐತಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ವಿ ಅಂತಂದರೆ ಇದು ನಮ್ಗೆ ಇವಾಗ ಏನು ಹೇಳಿಕತ್ತೈತಿ, ಸೈನ್ ಅಪ್ ಮಾಡಿರಿ ಅಥವಾ ಲಾಗಿನ್ ಮಾಡಿರಿ ಅಂತ ಹೇಳಿಕತ್ತೈತಿ. ಬಟ್ ಇಲ್ಲಿ ಲಾಗಿನ್ ಆಪ್ಷನ್ ಇಲ್ಲ, ಇಲ್ಲಿ ಟ್ರೈ ಇಟ್ ಔಟ್ ಆಪ್ಷನ್ ಮಾತ್ರ ಐತಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಹೊಸ ಪೇಜನ್ನು ಓಪನ್ ಮಾಡ್ತೈತಿ. ನಮ್ಗೆ ಗೂಗಲ್ AI Pro ಅಥವಾ ಗೂಗಲ್ AI Plus ಅನ್ನು ಖರೀದಿ ಮಾಡ್ಲಿಕ್ಕೆ ಹೇಳಿಕತ್ತೈತಿ. ನೀವು ಇದನ್ನು ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಹತ್ರ ಏನಾದರೂ ಆಲ್ರೆಡಿ ಪ್ರೋ ವರ್ಷನ್ ಅಥವಾ ಯಾವುದಾದ್ರೂ ಇತ್ತು ಅಂತಂದ್ರೆ, ಪ್ಲಸ್ ವರ್ಷನ್ ಇತ್ತು ಅಂತಂದರೆ ನೀವು ಡೈರೆಕ್ಟಾಗಿ ಇದಕ್ಕೆ ಲಾಗಿನ್ ಆಗಬೇಕಾ. ಅದಕ್ಕೆ ಏನು ಮಾಡಬೇಕು ಅಂತಂದರೆ ನಾವು ಗೂಗಲ್ ಜಮನಾಯಿಗೆ ಹೋಗ್ಬೇಕಾ. ನೀವೇನು ಮಾಡಬೇಕು ಅಂತಂದ್ರೆ gemini.google.comಗೆ ಬಂದು ಸೈನ್ ಅಪ್ ಮಾಡಬೇಕಾ. ನೀವೇನಾದರೂ ಇನ್ನೂವರೆಗೂ ಜಮನಾಯಿ ಯೂಸ್ ಮಾಡ್ತಾ ಇಲ್ಲ ಅಂತಂದ್ರೆ ಒಂದ್ಸರಿ ನೀವು ಲಾಗಿನ್ ಆದಮೇಲೆ ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ, ಪರ್ಸ್ನಲ್ ಇಂಟೆಲಿಜೆನ್ಸ್ ಮೇಲೆ ಕ್ಲಿಕ್ ಮಾಡಿರಿ, ಕನೆಕ್ಟೆಡ್ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ವರ್ಕ್ ಸ್ಪೇಸ್ ಏನಾಯ್ತಲ್ಲ ಗೂಗಲ್ ವರ್ಕ್ ಸ್ಪೇಸ್ ಇದನ್ನು ಆನ್ ಮಾಡಿರಿ. ಇದು ಒಂದ್ಸರಿ ಆನ್ ಆಯ್ತಂದ್ರೆ ಆಯ್ತು. ಇದಾದಮೇಲೆ ನೀವು ಗೂಗಲ್ ಜಮನಾಯನ್ನು ಗೂಗಲ್ ಶೀಟ್ಸ್ ಒಳಗಡೆ ಯೂಸ್ ಮಾಡ್ಬೋದು. ಇಲ್ಲಿ ಯಾವುದೇ ಏನೋ ಮ್ಯಾನ್ಯುವಲ್ ಆಗಿ ನೀವು ಇನ್ಸ್ಟಾಲ್ ಮಾಡಬೇಕು ಅಂತ ಏನೂ ಇಲ್ಲ. ಸೊ ಜಸ್ಟ್ ನೀವು ಸೈನ್ ಅಪ್ ಆದ್ರಿ ಅಂದ್ರೆ ಸಾಕು, ಇದು ಆಟೋಮೆಟಿಕ್ಲಿ ಗೂಗಲ್ ಶೀಟ್ ಜೊತೆ ಸಿಂಕ್ ಆಗ್ತೈತಿ. ಇವಾಗ ನಾನು ಏನು ಮಾಡ್ತೇನೆ ಅಂತಂದರೆ ಇಲ್ಲಿ ಹೊಸ ಪೇಜ್ ಒಳಗಡೆ ಗೂಗಲ್ ಶೀಟ್ಸನ್ನು ಓಪನ್ ಮಾಡ್ತೇನೆ. ಸೊ ಗೂಗಲ್ ಶೀಟ್ಸನ್ನು ಓಪನ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಜಮನಾಯಿ ಅಂತ ಐತಿ. ಇಲ್ಲಿ ನೋಡ್ತೀರ ನೀವು ಜನ್ರೇಟ್ ಟೇಬಲ್, ಜನ್ರೇಟ್ ಅನ್ ಇಮೇಜ್, ಜನ್ರೇಟ್ ಅ ಫಾರ್ಮುಲಾ, ಜನ್ರೇಟ್ ಅ ಟೆಕ್ಸ್ಟ್, ಆಕ್ಸ್ ಸಮಥಿಂಗ್ ಎಲ್ಸ್, ಪ್ರಿಫರೆನ್ಸಸ್, ವೇರಿಯಸ್ ಅದರ್ ಆಪ್ಷನ್ಸ್ ಇದಾವೆ. ಇದಷ್ಟೇ ಅಲ್ಲದೆ ನಿಮಗೆ ಇಲ್ಲಿ ರೈಟ್ ಸೈಡ್ ಒಳಗಡೆ ಕೂಡ ನಿಮಗೆ ಇವಾಗ ಆಸ್ಕ್ ಜಮನಾಯಿ ಇದೆ, ಜಮನಾಯಿ ಐತಲ್ಲ ಇಲ್ಲಿ ಒಂದು ಟಾಗಲ್ ಕೂಡ ಓಪನ್ ಆಗೈತಿ ಅಥವಾ ಪೇಜ್ ಓಪನ್ ಆಗೈತಿ. ಇದನ್ನು ನೀವು ಕಂಟ್ರೋಲ್ ಮಾಡ್ಬೋದು. ಲೈಕ್ ಇಲ್ಲಿ ವ್ಯೂ ಮೇಲೆ ಕ್ಲಿಕ್ ಮಾಡಿ ನೀವು ವೈಡರ್ ವ್ಯೂವನ್ನು ಕೂಡ ಮಾಡಿಸ್ಬೋದು. ಈ ಥರ ದೊಡ್ಡದು ಮಾಡ್ಬೋದು. ಇದನ್ನು ಈ ಥರ ಕಂಟ್ರೋಲ್ ಕೂಡ ಮಾಡ್ಬೋದು. ಸೊ ಈ ಥರ ನೀವು ಗೂಗಲ್ ಜಮನಾಯನ್ನು ಶೀಟ್ ಒಳಗಡೆ ಆಕ್ಸೆಸ್ ಮಾಡ್ಬೋದು. ಬಟ್ ಇದನ್ನು ಯಾವ ಥರ ಯೂಸ್ ಮಾಡೋದು, ನೀವು ಏನೆಲ್ಲ ಮಾಡ್ಬೋದು ಇದ್ರೊಳಗಡೆ, ನೀವು ಇದ್ರೊಳಗಡೆ ಡೇಟಾ ಅನಾಲಿಸಿಸ್ ಮಾಡ್ಬೋದು, ಡ್ಯಾಶ್ಬೋರ್ಡ್ಸ್ ಬಿಲ್ಡ್ ಮಾಡ್ಬೋದು, ಇಮೇಜಸ್ ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ಹೇಳ್ತಾ ಇತ್ತಲ್ಲ ಇಮೇಜಸ್ ಕ್ರಿಯೇಟ್ ಮಾಡ್ಬೋದು, ಫಾರ್ಮುಲಾ ಜನ್ರೇಟ್ ಮಾಡಿಸ್ಬೋದು. ಸೊ ವೇರಿಯಸ್ ಥಿಂಗ್ಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಏನು ಮಾಡ್ತೇನೆ ಅಂತಂದರೆ ಇಲ್ಲೊಂದು ನಂಬರ್ ಹಾಕ್ತೇನೆ. ಓಕೆ, ಇಲ್ಲಿ ಒಂದು ನಂಬರ್ ಇಲ್ಲಿ ಒಂದು ನಂಬರ್ ಹಾಕ್ತೇನೆ ಮತ್ತು ಇಲ್ಲಿ ಒಂದು ನಂಬರ್ ಹಾಕ್ತೇನೆ. ಸೊ ಇವಾಗ ಸಪೋಸ್ ಅಂದ್ಕೊಡ್ರಿ ನನಗಿದ ಎಡಿಷನ್ ಮಾಡಬೇಕಾ, ಸಿಂಪಲಾಗಿ ಹೇಳ್ತಾ ಇದ್ದೇನೆ. ಓಕೆ, ಸೊ ನನಗಿವಾಗ ಇದ್ರದ್ದು ಸಮ್ ಬೇಕು. ನಾವು ಸಮ್ ಮಾಡಬೇಕಾದ್ರೆ ಏನು ಮಾಡ್ತೀವಿ, ಈಕ್ವಲ್ ಟು ಸಮ್ ಅಂತ ಹಾಕಿಬಿಟ್ಟು ಹಿಂಗೆ ತೊಗೊಂಡು ಇದೆಲ್ಲ ಇಲ್ಲಿ ನಾವು ಈ ಥರ ಮ್ಯಾನ್ಯುವಲ್ ಆಗಿ ಮಾಡ್ತೇವೆ. ಸೊ ದಿಸ್ ಇಸ್ ವೆರಿ ಸಿಂಪಲ್ ಡೆಮಾನ್ಸ್ಟ್ರೇಷನ್ ಐ ಆಮ್ ಟಾಕಿಂಗ್. ಓಕೆ, ಸೊ ಈ ಥರ ಮಾಡ್ತೀವಿ. ಸೊ ನಾವು ಇದನ್ನು ಮ್ಯಾನ್ಯುವಲ್ ಆಗಿ ಮಾಡಬೇಕು ಅಂತಲ್ಲ, ಇಲ್ಲಿ ಜಸ್ಟ್ ಹೇಳ್ಬೋದು ಗಿವ್ ಮಿ ದಿ ಸಮ್ ಆಫ್ ದೀಸ್ ನಂಬರ್ಸ್. ಸೊ ಜಸ್ಟ್ ಈ ಥರ ಹೇಳಿದೆ ಅಂತಂದರೆ ಇವಾಗ ಜಮನಾಯಿ ನಮಗೋಸ್ಕರ ಇಲ್ಲಿ ನಾವು ಶೀಟ್ ಒಳಗಡೆ ಏನು ನಂಬರ್ ಕೊಟ್ಟಿದ್ದೀವಲ್ಲ ಇದರ ಸಮ್ಮನ್ನು ಮಾಡಿ ಕೊಡ್ತೈತಿ. ಲೆಟ್ಸ್ ಜಸ್ಟ್ ವೇಟ್ ಆ್ಯಂಡ್ ಸಿ ಹೌ ಇಟ್ ವರ್ಕ್ಸ್. ಸಿ ಆಯಿತು, ಇದು ಕ್ಯಾಲ್ಕುಲೇಟ್ ಮಾಡಿ ಆಟೋಮೆಟಿಕ್ಕಾಗಿ ಫಾರ್ಮುಲಾನ ಆ್ಯಡ್ ಮಾಡುತ್ತೆ. ಇದು ಒಂದು ವೆರಿ ಸಿಂಪ್ಲೆಸ್ಟ್ ಎಕ್ಸಾಂಪಲ್ ಇತ್ತು. ನೀವು ಇದೇ ಥರ ಕಾಂಪ್ಲೆಕ್ಸ್ ಥಿಂಗ್ಸ್ಗಳನ್ನು ಮಾಡ್ಬೋದು. ಲೆಟ್ಸ್ ಡೂ ಸಮಥಿಂಗ್ ಇಂಟ್ರೆಸ್ಟಿಂಗ್. ನಾನು ಇದನ್ನು ಡಿಲೀಟ್ ಮಾಡ್ತಾ ಇದ್ದೀನಿ. ಇವಾಗ ಸಪೋಸ್ ಅಂದ್ಕೊಡ್ರಿ ನಾವು ಪರ್ಸ್ನಲ್ ಫೈನಾನ್ಸ್ಗೆ ಟ್ರಾನ್ಸಾಕ್ಷನ್ಸ್ಗಳನ್ನು ಟ್ರ್ಯಾಕ್ ಮಾಡಬೇಕಾಗೈತಿ, ಅಥವಾ ನಿಮ್ಮ ಬಿಸ್ನೆಸ್ಗೋಸ್ಕರ ಕೂಡ ನೀವು ಟ್ರಾನ್ಸಾಕ್ಷನ್ಸ್ಗಳನ್ನು ಟ್ರ್ಯಾಕ್ ಮಾಡಬೇಕಾಗೈತಿ. ಇನ್ಕಮ್ ಎಷ್ಟೈತಿ, ಎಕ್ಸ್ಪೆನ್ಸಸ್ ಎಷ್ಟೈತಿ ಅಂತ ಹೇಳಿ ಇದಕ್ಕೆ ನೀವು ಒಂದು ಡ್ಯಾಶ್ಬೋರ್ಡನ್ನು ಬಿಲ್ಡ್ ಮಾಡಬೇಕು ಅಂತ ಇದ್ದೀನಿ ಅಂದ್ಕೊಡ್ರಿ. ಸೊ ನೀವು ಇಲ್ಲಿ ಮ್ಯಾನ್ಯುವಲ್ ಆಗಿ ಬಿಲ್ಡ್ ಮಾಡಬೇಕು ಅಂತಿಲ್ಲ. ಮ್ಯಾನ್ಯುವಲ್ ಆಗಿ ಬಿಲ್ಡ್ ಮಾಡಬೇಕು ಅಂತಂದ್ರೆ ಅವರ್ಸ್ ಗಟ್ಟಲೆ ಟೈಮ್ ಸ್ಪೆಂಡ್ ಆಗ್ತೈತಿ. ನಾವಿಲ್ಲಿ ಜಮನಾಯಿಗೆ ಸಿಂಪಲ್ ಆಗಿ
ಸಿಂಪಲ್ ಪ್ಲೇನ್ ಇಂಗ್ಲೀಷ್ ಒಳಗಡೆ ಇನ್ಸ್ಟ್ರಕ್ಷನ್ ಕೊಟ್ವಿ ಅಂತಂದರೆ ಇದು ನಮಗೆ ಡ್ಯಾಶ್ಬೋರ್ಡನ್ನು ಕ್ರಿಯೇಟ್ ಮಾಡಿ ಕೊಡ್ತೈತಿ. ಸೊ ಲೆಟ್ಸ್ ಗೋ ಹೆಡ್ ಆ್ಯಂಡ್ ಡೂ ಇಟ್. ಸೊ ನಾ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ ಒಂದು ಸಿಂಪಲ್ ಪ್ರಾಂಪ್ಟನ್ನು ಕೊಡ್ತಾ ಇದ್ದೇನೆ. ಐ ವಾಂಟ್ ಟು ಟ್ರ್ಯಾಕ್ ಮೈ ಎಕ್ಸ್ಪೆನ್ಸಸ್ ಆ್ಯಂಡ್ ಇನ್ಕಮ್ ರೆಗ್ಯುಲರ್ಲಿ. ಕ್ಯಾನ್ ಯು ಕ್ರಿಯೇಟ್ ಅ ಟ್ರ್ಯಾಕರ್ ಫಾರ್ ದಿಸ್ ವಿತ್ ಚಾರ್ಟ್ಸ್ ಇನ್ಕ್ಲೂಡೆಡ್. ಸೊ ಸಿಂಪಲ್ ಪ್ರಾಂಪ್ಟ್ ಎಂಟರ್ ಕೊಡ್ತಾ ಇದ್ದೇನೆ. ನೀವು ಇವಾಗ ನೋಡ್ರಿ ಇದು ನಮಗೋಸ್ಕರ ಒಂದು ಟ್ರ್ಯಾಕರನ್ನು ರೆಡಿ ಮಾಡ್ತೈತಿ. ಸೊ ವಿ ಡೋಂಟ್ ಹ್ಯಾವ್ ಟು ಡೂ ಎನಿಥಿಂಗ್. ನಾವು ಸಿಂಪಲ್ ಆಗಿ ಹೇಳಿದ್ರೆ ಸಾಕು, ಇಟ್ ವಿಲ್ ಡೂ ಆಲ್ ದ ಜಾಬ್. ಆಲ್ ರೈಟ್. ಸೊ ಇದು ಇವಾಗ ನಮ್ಮ ಡ್ಯಾಶ್ಬೋರ್ಡ್ ಅಥವಾ ಟ್ರ್ಯಾಕರನ್ನು ರೆಡಿ ಮಾಡೈತಿ. ನೀವು ಇಲ್ಲಿ ನೋಡ್ತಿರ್ಬೋದು ಇದು ಏನೆಲ್ಲ ಮಾಡೈತಿ ಅಂತೇಳಿ ಒಂದು ಕಂಪ್ಲೀಟ್ ಸಮರಿಯನ್ನು ಕೂಡ ಕೊಟ್ಟೈತಿ. ಕಂಪ್ಲೀಟೆಡ್ ಆ್ಯಕ್ಷನ್ಸ್ ಅಂತ ಹೇಳಿ ಇಲ್ಲಿ ಏನೆಲ್ಲ ಆ್ಯಕ್ಷನ್ಸನ್ನು ತೊಗೊಂಡೈತಿ ಅಂತ ಕೂಡ ನಮ್ಗೆ ಡೀಟೇಲ್ ಆಗಿ ಹೇಳ್ಕೊಟ್ಟೈತಿ. ಇವಾಗ ಇದನ್ನು ಒಂದು ಸಾರಿ ಟೆಸ್ಟ್ ಮಾಡೋಣ. ಸೊ ಇದನ್ನು ಕ್ಲೋಸ್ ಮಾಡ್ತಾ ಇದ್ದೇನೆ ನಾವು ಇವಾಗ. ಸೊ ಈ ಥರ ನಮ್ಮ ಡ್ಯಾಶ್ಬೋರ್ಡ್ ಅಥವಾ ಟ್ರ್ಯಾಕರ್ ರೆಡಿ ಆಗೈತಿ. ಸೊ ಇಲ್ಲಿ ನಾವು ನಂಬರ್ಸ್ಗಳನ್ನು ಆ್ಯಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾ ಇವತ್ತಿಂದ ಡೇಟನ್ನು ಹಾಕ್ತಾನೆ, ಇನ್ಕಮ್ ಅಂತ ಹಾಕ್ತಾನೆ. ಸೊ ಇಲ್ಲಿ ಅಗೇನ್ ಸ್ಯಾಲರಿ. ಸೊ ಲೆಟ್ಸ್ ಸೇ ಡಿಸ್ಕ್ರಿಪ್ಷನ್ ನಾನು ಹಂಗೆ ಬಿಡ್ತೇನೆ. 8000 ಅಂತ ಒಂದು ನಂಬರ್ ಕೊಡ್ತಾ ಇದ್ದಾನೆ. ಸೊ ದೆನ್ ಇಟ್ ಕೀಪ್ಸ್ ಅಪ್ಡೇಟೆಡ್. ಸಿ ನಾವಿಲ್ಲಿ ಯಾವುದಾದ್ರೂ ನಂಬರನ್ನು ಚೇಂಜ್ ಮಾಡಿದ್ವಿ ಅಂತಂದ್ರೆ ಇಲ್ಲಿ ಎಕ್ಸ್ಪೆನ್ಸ್ ಬೈ ಕ್ಯಾಟಗರಿ ಕೂಡ ಚೇಂಜ್ ಆಗ್ಲಿಕ್ಕತ್ತೈತಿ. ಸಿ ನಾ ಇವಾಗ ಮತ್ತೊಂದೆರಡು ನಂಬರ್ ಡಿಲೀಟ್ ಮಾಡಿ ತೋರಿಸ್ತಾನೆ. ಸೊ ಈ ಥರ ಇದನ್ನು ಲೈವ್ ಇಂಟರಾಕ್ಟಿವ್ ಟ್ರ್ಯಾಕರನ್ನು ರೆಡಿ ಮಾಡಿಕೊಟ್ಟೈತಿ. ಇದು ಒನ್ ಆಫ್ ದಿ ಸ್ಮಾಲೆಸ್ಟ್ ಎಕ್ಸಾಂಪಲ್ ಆಗಿತ್ತು. ಇದೇ ಥರ ನೀವು ಬಹಳಷ್ಟು ಕಾಂಪ್ಲಿಕೇಟೆಡ್ ಥಿಂಗ್ಸ್ಗಳನ್ನು ಮಾಡ್ಬೋದು. ಮಿಲಿಯನ್ಸ್ ಆಫ್ ರೆಕಾರ್ಡ್ಸನ್ನು ಡೇಟಾ ಕ್ಲೀನ್ ಮಾಡ್ಬೋದು, ಡೇಟಾ ಅನಾಲಿಸಿಸ್ ಮಾಡ್ಬೋದು, ಡ್ಯಾಶ್ಬೋರ್ಡ್ ಬಿಲ್ಡ್ ಮಾಡ್ಬೋದು. ಇದೇ ಥರ ಬಹಳಷ್ಟು ಯೂಸ್ ಕೇಸಸ್ಗೆ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಐ ಆಮ್ ಶ್ಯೂರ್ ಈ ವಿಡಿಯೋ ಒಳಗಡೆ ನಿಮಗೆ ಗೊತ್ತಾಯ್ತು ಗೂಗಲ್ ಶೀಟ್ಸ್ ಒಳಗಡೆ ಜಮನಾಯನ್ನು ಯಾವ ಥರ ಕನೆಕ್ಟ್ ಮಾಡೋದು ಮತ್ತು ಅದನ್ನು ಯೂಸ್ ಮಾಡಿ ವೇರಿಯಸ್ ಥಿಂಗ್ಸ್ಗಳನ್ನು ಯಾವ ಥರ ಆಟೋಮೇಟ್ ಮಾಡೋದು ಅಂತೇಳಿ. ಮುಂದಿನ ಬರೋ ದಿನದೊಳಗಡೆ ನಾನು ಇದೇ ಥರ ಭಾಳಷ್ಟು ವಿಡಿಯೋಸ್ಗಳನ್ನು ಮಾಡ್ತೇನೆ ವಿತ್ ರೆಸ್ಪೆಕ್ಟ್ ಟು ಗೂಗಲ್ ಶೀಟ್ಸ್ ಒಳಗಡೆ ಜಮನಾಯನ್ನು ಯಾವೆಲ್ಲ ಕೆಲಸಕ್ಕೆ ಯೂಸ್ ಮಾಡ್ಬೋದು ಅಂತೇಳಿ ಸ್ಪೆಸಿಫಿಕ್ ಯೂಸ್ ಕೇಸಸ್ಗೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊಳ್ತೇನೆ. ವಿಡಿಯೋನ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತು ರಾಜ್ವೀರ್ AI ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ. ಇಲ್ಲಿ ನಾನು ನಿಮಗೆ ಸಿಂಪಲ್ ಕನ್ನಡದೊಳಗಡೆ ರೆಗ್ಯುಲರ್ ಆಗಿ AI ಟೂಲ್ಸ್, ಟ್ಯುಟೋರಿಯಲ್ಸ್ ಮತ್ತು ಅಪ್ಡೇಟ್ಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತಾನೆ. ಆ್ಯಂಡ್ ಅನದರ್ ಥಿಂಗ್, ನೀವೇನಾದರೂ ಅರೌಂಡ್ ದ ವರ್ಲ್ಡ್ AI ಒಳಗಡೆ ಏನೆಲ್ಲ ಅಪ್ಡೇಟ್ಸ್ ಆಗ್ತಾ ಇದ್ದಾವೆ, ಡೆವಲಪ್ಮೆಂಟ್ಸ್ ಆಗ್ತಾ ಇದ್ದಾವೆ ಅಂತ ಹೇಳಿ ಅಪ್ ಟು ಡೇಟ್ ಇರಬೇಕು ಅಂತ ಅಂದ್ಕೊಂಡಿದ್ರಿ ಅಂತಂದ್ರೆ ಇವತ್ತು ನಮ್ಮ ಕನ್ನಡ AI ವಾಟ್ಸಪ್ ಕಮ್ಯುನಿಟಿಯನ್ನು ಕೂಡ ಜಾಯ್ನ್ ಆಗ್ರಿ. ಇಲ್ಲಿ ನಾನು ನಿಮ್ಗೆ ಎಕ್ಸ್ಕ್ಲೂಸಿವ್ ಕಂಟೆಂಟನ್ನು ಶೇರ್ ಮಾಡ್ತೇನೆ, ಲೈಕ್ ಪ್ರಾಂಪ್ಟ್ಸ್, ಟಿಪ್ಸ್, ಟ್ರಿಕ್ಸ್ ಆ್ಯಂಡ್ ವೇರಿಯಸ್ ಅದರ್ ಥಿಂಗ್ಸ್. ಇದರ ಡೈರೆಕ್ಟ್ ಲಿಂಕನ್ನು ಇಲ್ಲಿ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತಾನೆ ಮತ್ತು ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ. ಅದನ್ನು ಸ್ಕ್ಯಾನ್ ಮಾಡಿ ಕೂಡ ನೀವು ಜಾಯ್ನ್ ಆಗ್ಬೋದು. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ AI ಟೂಲ್, ಟ್ಯುಟೋರಿಯಲ್ ಮತ್ತು ಅಪ್ಡೇಟಿಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.